ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ನಮ್ಮ ಭಾರತ. ಸದ್ಯ ನಮ್ಮ ದೇಶದಲ್ಲಿ 138 ಕೋಟಿ ಜನಸಂಖ್ಯೆ ಇದ್ದಾರೆ. ಇದಲ್ಲದೆ 3 ಕೋಟಿಯ 10 ಲಕ್ಷ ಮಂದಿ ಭಾರತದಿಂದ ಹೊರಗಿದ್ದಾರೆ. ಅರೆ, ಭಾರತದಿಂದ ಹೊರಗಿದ್ದವರು ಹೇಗೆ ಭಾರತೀಯರಾಗ್ತಾರೆ ಅಂತ ನಿಮಗೆ ಅನಿಸಬಹುದು. ಎಸ್, ನಮ್ಮ ದೇಶದ ಪೌರತ್ವ ಹೊಂದಿದ್ರೂ ಸದ್ಯ ಉದ್ಯೋಗಕ್ಕಾಗಿ ಬೇರೆ ಬೇರೆ ದೇಶಗಳಲ್ಲಿ ವಾಸಿಸ್ತಾ ಇರುವ ಎನ್ಆರ್ಐಗಳಿವ್ರು. ಅಂದ್ರೆ ಅನಿವಾಸಿ ಭಾರತೀಯ ಅಂತ ಇವರನ್ನ ಕರೀತಾರೆ. ಅವರಿಗೆ ಈ ದೇಶದ ಎಲ್ಲಾ ನಿಯಮಗಳು, ಆಸ್ತಿ ವಿಚಾರ ಮತ್ತು ಪೌರತ್ವದ ಪಾಲು ಎಲ್ಲದರಲ್ಲೂ ಇವರಿಗೆ ನಮ್ಮಷ್ಟೇ ಹಕ್ಕು ಪಾಲು ಇರುತ್ತೆ. ಅವರು ಇರೋದು ಬೇರೆ ದೇಶದಲ್ಲಿ ಆದ್ರೆ ಅವರ ದೇಶ ಪ್ರೇಮವೆಲ್ಲ ನಮ್ಮ ಭಾರತಾಂಬೆಯ ಮೇಲೆಯೇ ಇರುತ್ತೆ. ಇವತ್ತು ನಮ್ಮ ದೇಶದ ಪ್ರಜೆಯಾಗಿ ಹೊರದೇಶದಲ್ಲೂ ತಾಯ್ನಾಡನ್ನ ಮರೆಯದೆ ಎಲೆಮರೆಯ ಕಾಯಿಯಂತೆ ದೇಶದ ಒಳಿತಿಗಾಗಿ ದುಡಿತಾ ಇರುವ ಈ ಅನಿವಾಸಿ ಭಾರತೀಯ ಪ್ರಜೆಗಳಿಗೆ ಇವತ್ತು ಶುಭಾಶಯ ತಿಳಿಸುವ ದಿನ. ಅಂದ್ರೆ ಪ್ರತಿ ವರ್ಷ ಜನವರಿ 9ನೇ ತಾರೀಕು ನಮ್ಮ ದೇಶಾದ್ಯಂತ ಅನಿವಾಸಿ ಭಾರತೀಯ ದಿನವನ್ನಾಗಿ ಆಚರಣೆ ಮಾಡ್ತಾರೆ. ಹಾಗಾಗಿ ಈ ದಿನ ಅನಿವಾಸಿ ಭಾರತೀಯರನ್ನ ನೆನೆದು ಅವರಿಗೆ ಶುಭ ಆಶಿಸುವ ಕರ್ತವ್ಯ ನಮ್ಮೆಲ್ಲರ ಆದ್ಯ ಕರ್ತವ್ಯವೂ ಆಗಿದೆ. ಅದರೊಂದಿಗೆ ಅವರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳ್ಕೊಳ್ಳುವುದು ಪ್ರಮುಖವಾಗಿದೆ. ಅನಿವಾಸಿ ಭಾರತೀಯರು ಉದ್ಯೋಗ, ಕೆಲಸ ಇತ್ಯಾದಿ ಕಾರಣಗಳಿಗೆ ಹೋಗಿದ್ರೂ ಕೂಡ ತವರಿನ ಬಗ್ಗೆ ಅಪರಿಮಿತವಾದ ಪ್ರೀತಿ, ಕಾಳಜಿಯೇ ಅವರಿಗಿರುತ್ತೆ. ದೇಶದ ಯಾವುದೇ ರಾಜ್ಯದ ಪ್ರಜೆ ವಿದೇಶಕ್ಕೆ ತೆರಳಿದಾಗ ಅವರು ಇಡೀ ದೇಶವನ್ನ ಒಂದಾಗಿ ಕಾಣ್ತಾರೆ. ರಾಜ್ಯ, ಜಿಲ್ಲೆ, ಊರು, ಭಾಷೆ ಎನ್ನದೇ ಮೊದಲು ಭಾರತೀಯರು ಎಂಬ ಭಾವನೆ ಅವರಲ್ಲಿ ಗಟ್ಟಿಯಾಗಿರುತ್ತೆ. ಹೀಗಾಗಿ ಈ ರಾಷ್ಟ್ರೀಯತೆಯು ನಮ್ಮ ಅನಿವಾಸಿ ಭಾರತೀಯರಲ್ಲಿ ಯಥೇಚ್ಛವಾಗಿರುತ್ತೆ. ನಾವು ನಮ್ಮವರು ಎಂಬ ಭಾವನೆ ಅತೀವವಾಗಿರುತ್ತೆ. ಜನವರಿ 9 ಪ್ರವಾಸಿ ಭಾರತೀಯ ದಿವಸ ಎಂದು ಭಾರತ ಸರ್ಕಾರ ಘೋಷಿಸಿದೆ. ಜನವರಿ 9ರಂದು ಮಹಾತ್ಮ ಗಾಂಧಿಯವರು ಸೌತ್ ಆಫ್ರಿಕಾದಿಂದ ಭಾರತಕ್ಕೆ ಆಗಮಿಸಿದ ದಿನ. 2003ರಿಂದ ಭಾರತ ಸರ್ಕಾರ ಪ್ರತಿ ವರ್ಷವೂ ಪ್ರವಾಸಿ ಭಾರತೀಯ ದಿವಸವನ್ನು ಆಚರಣೆ ಮಾಡ್ತಾ ಬಂದಿದೆ. ಈ ಪ್ರಪಂಚದ ನಾನಾ ಭಾಗದಲ್ಲಿರುವ ಅನಿವಾಸಿ ಭಾರತೀಯರು ಈ ಒಂದು ಅವರ ಕಷ್ಟ ಕಾರ್ಪಣ್ಯಗಳನ್ನು ಹೇಳಿಕೊಳ್ಳುವುದಕ್ಕೆ ಅವರಿಗೆ ಒಂದು ವೇದಿಕೆಯನ್ನು ಏರ್ಪಡಿಸುವ ನಿಟ್ಟಿನಲ್ಲಿ ಇದನ್ನು ಆಚರಿಸಲಾಗ್ತಾ ಇದೆ. 2015ರಿಂದ 2 ವರ್ಷಕ್ಕೊಮ್ಮೆ ಆಚರಿಸಲು ಭಾರತ ಸರ್ಕಾರ ನಿರ್ಧರಿಸಿತು. ಆದರೂ ಕೂಡ ಪ್ರತಿ ವರ್ಷ ಜನವರಿ 9ರಂದು ಪ್ರಪಂಚದ ನಾನಾ ಭಾಗದಲ್ಲಿರುವ ನಮ್ಮ ರಾಯಭಾರಿ ಕಚೇರಿಗಳಲ್ಲಿ ಇದನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕ, ಸರ್ಕಾರದ ಜೊತೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಇದನ್ನು ಆಚರಿಸಲಾಗ್ತಿದೆ. ಹಾಗೆ ಈ ಪ್ರವಾಸಿ ಭಾರತೀಯ ದಿವಸದಂದು ಅನಿವಾಸಿ ಭಾರತೀಯರು ಹೊರದೇಶದಲ್ಲಿರುವವರು ತಮ್ಮ ನೆಲೆಸಿದ ದೇಶಕ್ಕೂ ಹಾಗೂ ತಾವು ಹುಟ್ಟಿದ ದೇಶಕ್ಕೂ ಉತ್ತಮ ಸೇವೆಯನ್ನು ಮಾಡಿರುವವರಿಗೆ ನಮ್ಮ ಭಾರತ ಸರ್ಕಾರವು ಅವರನ್ನು ಗುರುತಿಸಿ ಅವರಿಗೆ ಪ್ರವಾಸಿ ಭಾರತೀಯ ಅವಾರ್ಡನ್ನು ಕೂಡ ಅಂದೇ ಕೊಡುತ್ತದೆ ಪ್ರವಾಸಿ ಭಾರತೀಯ ದಿವಸದಂದು. ಈ ಒಂದು 2022ರ ಪ್ರವಾಸಿ ಭಾರತೀಯ ದಿವಸಕ್ಕೆ ನನ್ನ ಎಲ್ಲ ಅನಿವಾಸಿ ಮಿತ್ರರಿಗೂ ನಾನು ಶುಭ ಹಾರೈಸುತ್ತೇನೆ. ನಮ್ಮ ದೇಶದಲ್ಲಿನ ಆರ್ಥಿಕ ಸುಧಾರಣಾ ಕ್ರಮಗಳು, ಭಯೋತ್ಪಾದನೆ ದಮನ ನೀತಿ, ಜಿಡಿಪಿ ಬೆಳವಣಿಗೆ, ವಿದೇಶಿ ಹೂಡಿಕೆ ಹೆಚ್ಚಳ ಇತ್ಯಾದಿಗಳು ಅನಿವಾಸಿ ಭಾರತೀಯರನ್ನ ತಾಯ್ನಾಡಿನೆಡೆಗೆ ಇನ್ನಷ್ಟು ಒಲವನ್ನ ಹೆಚ್ಚಿಸ್ತಾ ಇದೆ. ಭಾರತದ ಬೆಳವಣಿಗೆಯ ಜೊತೆಗೆ ಅನಿವಾಸಿ ಭಾರತೀಯರಿಗೆ ವಿದೇಶದಲ್ಲಿ ಇಂದಿಗಿಂತ ಹೆಚ್ಚು ಗೌರವ, ಮೌಲ್ಯ ಸಿಗುತ್ತೆ. ದೇಶದ ಪಾಸ್ಪೋರ್ಟ್ ಕಿಮ್ಮತ್ತು ಅಂತಾರಾಷ್ಟೀಯ ಮಟ್ಟದಲ್ಲಿ ವೃದ್ಧಿಸಿದೆ. ಈ ಮೂಲಕ ಪ್ರತಿಯೊಬ್ಬ ಅನಿವಾಸಿ ಭಾರತೀಯನು ನಮ್ಮ ದೇಶ ಭಾರತ ಎಂಬ ಹೆಮ್ಮೆಯಿಂದ ಎದೆ ಒಪ್ಪಿಸಿ ಹೇಳ್ಕೊಳ್ತಾನೆ. ಎಸ್, ಇವತ್ತು 19ನೇ ಪ್ರವಾಸಿ ಭಾರತೀಯ ದಿವಸ್ ಅಂದ್ರೆ ಅನಿವಾಸಿ ಭಾರತೀಯರ ದಿನ ಅಂತ ಕರೆಯಲಾಗುತ್ತೆ. ಈ ದಿನದಂದು ದೇಶದ ಅಭಿವೃದ್ಧಿಗೆ ಸಾಗರೋತ್ತರ ಭಾರತೀಯರು ನೀಡ್ತಾ ಇರುವ ಕೊಡುಗೆಯನ್ನ ಗುರುತಿಸಲಾಗುತ್ತಿದೆ. 2003ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಮೊದಲ ಪ್ರವಾಸಿ ಭಾರತೀಯ ದಿವಸ್ ಅಂತ ಆಚರಣೆ ಮಾಡಲಾಯಿತು. ದೇಶದ ಅಭಿವೃದ್ಧಿಗೆ ಸಹಕರಿಸುತ್ತಾ ಇರುವ ಎನ್ಆರ್ಐಗಳಿಗೆ ಪ್ರವಾಸಿ ಭಾರತೀಯ ಸನ್ಮಾನ್ ಪ್ರಶಸ್ತಿಯನ್ನ ನೀಡಿ ಗೌರವ ಮಾಡಲಾಯಿತು. ಇದಾದ 6 ವರ್ಷಗಳ ನಂತರ ಸಾಗರೋತ್ತರ ಭಾರತೀಯ ನಾಗರಿಕ ಪರಿಕಲ್ಪನೆಯನ್ನ ಪ್ರಾರಂಭಿಸಿ ಆ ಮೂಲಕ ಭಾರತೀಯ ಮೂಲದ ಜನರು ಮತ್ತು ಅವರ ಸಂಗಾತಿಗಳು ಅನಿರ್ದಿಷ್ಟಾವಧಿ ದೇಶದಲ್ಲಿ ವಾಸಿಸಲು ಮತ್ತು ಕೆಲಸ ಮಾಡುವ ಅನುವು ಮಾಡಿಕೊಡಲಾಯಿತು. Hi everyone. 9th January we observe as Pravasi Bharatiya Day or NRI Day. In the year 1915, Mahatma Gandhi ji returned from South Africa. In remembrance of this day, we observe as Pravasi Bharatiya Day.
this day to mark a significance of contribution of the NRI's population, the development of India. I personally wish the entire NRI population of India all over the globe. I have a wonderful year ahead and thanking them for the contribution for the nation's development. Good luck, stay safe, stay healthy. Thank you very much once again. ಸದ್ಯದ ಅಂಕಿಅಂಶದ ಪ್ರಕಾರ 110 ದೇಶಗಳಲ್ಲಿ 3.5 ಕೋಟಿ ಭಾರತೀಯರು ವಿವಿಧ ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಯಾವುದೇ ವ್ಯಕ್ತಿ ಭಾರತೀಯ ಮೂಲದವನಾಗಲು ಕನಿಷ್ಠ 240 ದಿನಗಳು ಭಾರತದಲ್ಲಿ ವಾಸಿಸಬೇಕು. ಇಲ್ಲವಾದಲ್ಲಿ ಅವರನ್ನ ಎನ್ಆರ್ಐ ಅಂತ ಪರಿಗಣಿಸಲಾಗುತ್ತೆ. ಸರ್ಕಾರ ಇವರ ಮೂಲ ಮತ್ತು ತಲೆಮಾರಿನವರ ಮೂಲವನ್ನ ಪರೀಕ್ಷಿಸಿ ಅವರಿಗೆ ಪಿಐಒ ಎಂಬ ಗುರುತಿನ ಚೀಟಿ ನೀಡುತ್ತೆ. ಈ ಚೀಟಿ ಇದ್ದಲ್ಲಿ ವೀಸಾ ಇಲ್ಲದೆ ಭಾರತಕ್ಕೆ ಪ್ರವೇಶ ಮಾಡಬಹುದು. ಉದ್ಯೋಗದ ನಿಮಿತ್ತ ವಿದೇಶಕ್ಕೆ ಹೋಗಿ ಅಲ್ಲಿನ ಸಂಪಾದನೆ ಹಾಗೂ ಐಷಾರಾಮಿ ಬದುಕಿಗೆ ಹೊಂದಿಕೊಂಡು ಅನೇಕ ಭಾರತೀಯರು ಅಲ್ಲಿಯೇ ನೆಲೆ ಕಂಡುಕೊಂಡಿರುತ್ತಾರೆ. ಭಾರತೀಯರನ್ನ ವಿದೇಶಿಯರು ಅಥವಾ ವಿದೇಶಿಗರನ್ನ ಭಾರತೀಯರು ವಿವಾಹವಾದರೂ ಅವರೂ ಸಹ ಅನಿವಾಸಿ ಭಾರತೀಯರಾಗ್ತಾರೆ. ಈ ಅನಿವಾಸಿ ಭಾರತೀಯರ ದಿನದಂದು ಅಂದರೆ ಜನವರಿ 9ರಂದು ನಮ್ಮ ದೇಶದ ಮಹಾತ್ಮ ಗಾಂಧೀಜಿ 1915ರಲ್ಲಿ ಇದೇ ದಿನ ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಹಿಂದಿರುಗುತ್ತಾರೆ. ಅದಾದ ನಂತರ ಗಾಂಧೀಜಿಯವರ ಸ್ವಾತಂತ್ರ್ಯ ಹೋರಾಟವನ್ನ ಮುನ್ನಡೆಸಲು ಅಣಿಯಾಗ್ತಾರೆ. ಹಾಗಾಗಿಯೇ ಈ ಸುದಿನದ ನೆನಪಿಗಾಗಿ ಪ್ರತಿ ವರ್ಷ ನಮ್ಮ ದೇಶದಲ್ಲಿ ಜನವರಿ 9ರಂದು ಪ್ರವಾಸಿ ಭಾರತೀಯರನ್ನ ನೆನೆಯುವಲ್ಲಿ ಪ್ರತಿಯೊಬ್ಬರು ಅಣಿಯಾಗ್ತಾರೆ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಪ್ರವಾಸಿ ಭಾರತೀಯ ದಿನದ ಶುಭಕಾಮನೆಗಳು. ಯುನೈಟೆಡ್ ನ್ಯೂಸ್, ಇದು ಕನ್ನಡಿ.